ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕನ್ಬುರ್ಮತ್. ನಮ್ಮ ತಂದೆ ಹೆಸರು ತೀರ್ಥಯ್ಯ, ನಮ್ಮ ತಾಯಿ ಹೆಸರು ರೂಪ. ನಮ್ಮ ಊರು ರಬಕವಿ. ನಾನು PUC ಗಲಗಲಿ ಕಾಲೇಜ್ದಾಗ ಮುಗಿಸಿರ್ತೇನೆ ರೀ. ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಜಮಖಂಡಿ BLD ಕಾಲೇಜ್ಗೆ ಹಚ್ಚಿರ್ತೇನೆ ರೀ. ನನಗೆ BCA ಮಾಡ್ಬೇಕನ್ನೋದು ಭಾಳ ಆಸೆ ಇರ್ತೈತೆ ರೀ. ಆದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಅದು 1 ಇಯರ್ಗೆ 40,000 ಇರ್ತೈತೆ ರೀ. ಅದಷ್ಟು ಕಟ್ಟಕಾಲರ್ಕ ನಮ್ಮ ಊರನ್ನ ಅನಿಲನ್ನ ಭೇಟಿ ಕೊಡ್ತೀವಿ ರೀ. ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವ್ರಿಗೆ ಹೇಳ್ತಾರೆ. ಅಕ್ಷಯ್ ನಾಯಕ್ ಸರ್ ಅವರು ರಿಷಬ್ ಅಂತ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ ಗಮನಕ್ಕೆ ತರ್ತಾರೆ. ಅವ್ರು ನನಗೆ ಜೂನ್ 17ಕ್ಕೆ ನನ್ನ ವಿದ್ಯಾಭ್ಯಾಸಕ್ಕಾಗಿ 40,000 ರೂಪಾಯಿ ಹಾಕಿರ್ತಾರೆ. ಅವ್ರಿಗೆ ನಾ ಭಾಳ ಚಿರಋಣಿಯಾಗಿರ್ತೀನಿ ರೀ. ನಮ್ಮಂಥ ಬಡ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ ನನಗೆ ಭಾಳ ಖುಷಿ ಐತ್ರಿ. ಇನ್ನಷ್ಟು ನನ್ನಂಥ ಬಡ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಲಿ ಅಂತ ದೇವ್ರವ್ರಿಗೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೋತೀನಿ. ದೇವ್ರವ್ರಿಗೆ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ಊರಲ್ಲಿರುವ ಅನಿಲನ್ನ ಹುಣಸಿಕಟ್ಟಿ ಮತ್ತು ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವರಿಗೂ ಧನ್ಯವಾದಗಳನ್ನ ಹೇಳ ಬಯಸ್ತೀನಿ. ಮತ್ತು ನಮ್ಮಂಥ ಬಡ ವಿದ್ಯಾರ್ಥಿಗಳು ಅವ್ರಿಗೆ ಸಹಾಯ ಮಾಡಿ ಇನ್ನಷ್ಟು ಸಹಾಯ ಮಾಡಲಿ. ಮತ್ತು ಅವ್ರಿಗೆ ಏನು ಹೇಳ ಬಯಸ್ತೀನಿ ಅಂದ್ರೆ ಅವ್ರು ತುಂಬ ಧನ್ಯವಾದಗಳನ್ನ ಹೇಳ ಬಯಸ್ತೀನಿ. ಮತ್ತು ಮತ್ತಷ್ಟು ಏನು ಹೇಳ್ಬೇಕಂದ್ರೆ ಹೆಣ್ಣು ಮಕ್ಕಳನ್ನ ಬೆಳೆಸಿ ಮತ್ತು ಹೆಣ್ಣು ಮಕ್ಕಳನ್ನ ಕಲಿಸಿ ಅಂತ ಹೇಳೋದು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕನ್ಬುರ್ಮಠ್. ನಮ್ಮ ಊರು ರಬಕವಿ. ನಾನು PUC ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ ರೀ. ಮುಂದಿನ ನನ್ನ ವ್ಯಾಸಂಗಕ್ಕಾಗಿ ನಾನು BCA ಮಾಡ್ಬೇಕಂಬುದು ಭಾಳ ಆಸೆ ಐತ್ರಿ. ಆದರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ. ಆದ್ದರಿಂದ ನಾನು ನಮ್ಮ ಊರಿನಲ್ಲಿರುವ ಅನಿಲನ್ನ ಹುಣಸಿಕಟ್ಟಿ ಅವರ ಬಳಿ ಹೋದಾಗ ಯಾವುದಾದ್ರೂ ಸ್ಕಾಲರ್ಶಿಪ್ ಅಥವಾ ಏನಾದ್ರು ಆರ್ಥಿಕ ನೆರವು ಸಿಗ್ಬೋದೆಂದು ಕೇಳಿದಾಗ ಅವರು ಅಣ್ಣ ಅವರ ಬೆಂಗಳೂರಲ್ಲಿರುವ ಸ್ನೇಹಿತರನ್ನು ಕೇಳಿದಾಗ ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರ. ಆಗ ಅವ್ರು ನನ್ನ ಎಜುಕೇಶನ್ಗೆ 40,000 ರೂಪಾಯಿ ಹಾಕ್ತಾರ. ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತಿ. ಅದರಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಇನ್ನಷ್ಟು ಅವರು ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಮತ್ತು ನನ್ನಂತ ಇನ್ನಷ್ಟು ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಬಾಳಿಗೆ ಬೆಳಕಾಗಲಿ ಅಂತ ಆಶಿಸ್ತೀನಿ. ಮತ್ತು ಅದೇ ರೀತಿಯಾದ ನಮ್ಮ ಊರಲ್ಲಿರುವ ಅನಿಲನ್ನ ಮತ್ತು ಅವರ ಸ್ನೇಹಿತರಿಗೂ ತುಂಬಾ ಆಭಾರಿಯಾಗಿರ್ತೀನಿ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಇನ್ನಷ್ಟು ಬಡ ಮಕ್ಕಳ ನನ್ನಂತ ಇರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇನ್ನಷ್ಟು ಅವರು ಸಹಾಯ ಮಾಡಲಿ, ಇನ್ನಷ್ಟು ಅವರು ಸಾಧನೆ ಮಾಡಲಿ, ಇನ್ನಷ್ಟು ಎತ್ತರಕ್ಕೆ ಬರಲಿ ಎಂದು ಆಶಿಸುತ್ತೇನೆ. ಇನ್ನೂ ನನ್ನ ಅನಿಸಿಕೆ ಇನ್ನಷ್ಟು ಏನು ಹೇಳ್ಬೇಕಂದ್ರ ಹೆಣ್ಣು ಮಕ್ಕಳನ್ನ ಉಳಿಸ್ರಿ, ಆದಷ್ಟು ಹೆಣ್ಣು ಮಕ್ಕಳನ್ನ ಕಲಿಸ್ರಿ.